ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರಿ. ಆ ಭಗವಂತನ ಕೃಪೆ ಸದಾ ತಮ್ಮ ಮೇಲಿರಲಿ ಎಂದು ಕೇಳಿಕೊಳ್ಳುತ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಆಂಜನೇಯ ಸ್ವಾಮಿಯನ್ನು ಹೇಗೆ ಒಲಿಸಿಕೊಳ್ಳುವುದು ಹಾಗೂ ಸರಳವಾದ ವ್ರತಗಳ ಬಗ್ಗೆ ತಿಳಿಯೋಣ. ದಯವಿಟ್ಟು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೂ ನಮ್ಮ ಸನಾತನ ಪುರಾತನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಂಬಲಿಸಿ. ನಮಸ್ಕಾರ ಸ್ನೇಹಿತರೆ, ಸನಾತನ ಪುರಾತನ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಆ ಭಗವಂತನ ಕೃಪೆ ಸದಾ ತಮ್ಮ ಮೇಲೆ ಹಾಗೂ ತಮ್ಮ ಕುಟುಂಬದವರ ಮೇಲಿರಲಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಕಲಿಯುಗದಲ್ಲಿ ಆಂಜನೇಯ ಸ್ವಾಮಿಯನ್ನು ಚಿರಂಜೀವಿ ಎಂದು ಕರೆಯಲಾಗುತ್ತದೆ. ಅಂದರೆ ಭಕ್ತರ ಕೂಗಿಗೆ ಅತಿ ಬೇಗನೆ ಓಗೊಡುವ ದೇವರು ಎಂದರೆ ಹನುಮಂತ. ಮನೆಯಲ್ಲಿಯೇ ಸರಳವಾಗಿ ಶ್ರದ್ಧೆಯಿಂದ ಮಾಡಬಹುದಾದ ಕೆಲವು ವಿಶೇಷ ಪೂಜೆಗಳನ್ನು ಮತ್ತು ಕ್ರಮಗಳನ್ನು ತಿಳಿಸಿಕೊಡುತ್ತೇನೆ. ನೀವುಗಳು ಈ ವ್ರತವನ್ನು ಅಥವಾ ಪೂಜೆಯನ್ನು ಮಂಗಳವಾರದಂದು ಶುರು ಮಾಡಬೇಕು. ಮೊದಲನೇ ದಿನ ಅಂದರೆ ಮಂಗಳವಾರದಂದು ಬೆಳಿಗ್ಗೆ 4 ಗಂಟೆಗೆ ಎದ್ದು ತಣ್ಣೀರಿನಿಂದ ಸ್ನಾನ ಮಾಡಿ ನಂತರ ಶುಚಿಯಾದ ಕೆಂಪು ವಸ್ತ್ರ ಅಥವಾ ಕೇಸರಿ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು. ಆಂಜನೇಯ ಸ್ವಾಮಿಯವರ ಫೋಟೋವನ್ನು ಪೂರ್ವಾಭಿಮುಖವಾಗಿ ಇಲ್ಲದಿದ್ದರೆ ದಕ್ಷಿಣ ಅಭಿಮುಖವಾಗಿ ಇಟ್ಟು ದೇವರಿಗೆ ಹೂಗಳನ್ನು ಹಾಗೂ ಬಾಳೆಹಣ್ಣನ್ನು ಅರ್ಪಿಸಿ ದೀಪವನ್ನು ಹಚ್ಚಬೇಕಾ. ಸಾಮ್ರಾಣಿಯನ್ನು ಹಚ್ಚಿ ಊದುಬತ್ತಿಗಳಿಂದ ಪೂಜಿಸಬೇಕು. ನಂತರ ಸಂಕಲ್ಪ ಮಾಡಿಕೊಂಡು, ಸ್ವಾಮಿ, ನಾನು ನಿಮ್ಮನ್ನು ಒಲಿಸಿಕೊಳ್ಳಲು ಈ ವ್ರತವನ್ನು ಮಾಡುತ್ತಿದ್ದೇನೆ, ಹಾಗಾಗಿ ನೀವು ನನಗೆ ಒಲಿಯಿರಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳಿ. ನಂತರ ಹನುಮಾನ್ ಚಾಲೀಸಾವನ್ನು ಪಾರಾಯಣ ಮಾಡಿ ಹೀಗೆಯೇ 5 ದಿನದ ಅಥವಾ 7 ದಿನದ ಅಥವಾ 9 ದಿನದ, ನಿಮಗೆ ಸಮಯವಿದ್ದರೆ 11 ದಿನದ ವ್ರತವನ್ನು ಮಾಡಬೇಕು. ಶ್ರೀ ಆಂಜನೇಯ ಸ್ವಾಮಿಯನ್ನು ಒಲಿಸಿಕೊಳ್ಳಲು ಇದು ತುಂಬಾ ಸರಳವಾದ ಮಾರ್ಗವಾಗಿದೆ. ಈ ವ್ರತದಲ್ಲಿದ್ದಾಗ ಯಾವುದೇ ಕಾರಣಕ್ಕೂ ಅಸತ್ಯವನ್ನು ನುಡಿಯಬೇಡಿ. ಅಂದರೆ ಸುಳ್ಳು ಹೇಳಬೇಡಿ, ಅನ್ಯರಿಗೆ ಕೇಡು ಬಯಸಬೇಡಿ, ಕೋಪವನ್ನು ಮಾಡಿಕೊಳ್ಳಬೇಡಿ, ಶಾಂತಿಯಿಂದ ಇರಿ. ಇದು ಅತ್ಯಂತ ಸರಳವಾದ ಹಾಗೂ ಶಕ್ತಿಶಾಲಿಯಾದ ಮಾರ್ಗ. ಹನುಮಾನ್ ಚಾಲೀಸವನ್ನು ಓದುವುದರ ಜೊತೆಗೆ ಒಂದು ಶಿಸ್ತನ್ನು ಅಳವಡಿಸಿಕೊಳ್ಳುವುದು ಹೆಚ್ಚು ಫಲಪ್ರದವಾಗಿದೆ. ಈ ವ್ರತವನ್ನು ಮುಗಿಸಿದ ನಂತರ ನೀವು ಪ್ರತಿ ಮಂಗಳವಾರ ಅಥವಾ ಶನಿವಾರ ಸ್ನಾನದ ನಂತರ ಹನುಮಂತನ ಫೋಟೋದ ಮುಂದೆ ದೀಪ ಹಚ್ಚಿ 7 ಬಾರಿ ಅಥವಾ 11 ಬಾರಿ ಸತತವಾಗಿ ಹನುಮಾನ್ ಚಾಲೀಸಾವನ್ನು ಪಠಿಸಿ ಬೆಲ್ಲ ಮತ್ತು ಕಡಲೆಕಾಯಿ ಅಥವಾ ಒಣ ದ್ರಾಕ್ಷಿಯನ್ನು ನೈವೇದ್ಯವಾಗಿ ಅರ್ಪಿಸಿ. ಹನುಮಂತನಿಗೆ ಸಿಂಧೂರವೆಂದರೆ ಬಹಳ ಪ್ರೀತಿ, ಆದ್ದರಿಂದ ಆಂಜನೇಯ ಸ್ವಾಮಿಗೆ ಸಿಂಧೂರವನ್ನು ಅರ್ಪಿಸಿ. ಸಿಂಧೂರವನ್ನು ಅರ್ಪಿಸುವುದರಿಂದ ನಮ್ಮ ಕಷ್ಟಗಳು ದೂರವಾಗುತ್ತವೆ. ಹನುಮಂತನ ಪಾದಗಳಿಗೆ ಅಥವಾ ಫೋಟೋಗೆ ಅರಿಶಿನ ಕುಂಕುಮದ ಬದಲು ಕಿತ್ತಳೆ ಬಣ್ಣದ ಸಿಂಧೂರವನ್ನು ಹಚ್ಚಿ ನಮಸ್ಕರಿಸಿ. ಮನಸ್ಸಿನ ಗೊಂದಲಗಳು ಅಥವಾ ಭಯಗಳು ದೂರವಾಗಲಿ ಎಂದು ಪ್ರಾರ್ಥಿಸಿ. ರಾಮನಾಮದ ಜಪವು ಆಂಜನೇಯನಿಗೆ ಅತ್ಯಂತ ಪ್ರಿಯವಾದದ್ದು. ಆದ್ದರಿಂದ ಹನುಮಂತನನ್ನು ಒಲಿಸಿಕೊಳ್ಳಲು ಸುಲಭವಾದ ದಾರಿ ಎಂದರೆ ಅದು ರಾಮ ನಾಮದ ಸ್ಮರಣೆಯಾಗಿದೆ. ಎಲ್ಲಿ ರಾಮನ ನಾಮದ ಜಪವು ಇರುತ್ತದೆಯೋ ಅಲ್ಲಿ ಹನುಮಂತನು ಹಾಜರಿರುತ್ತಾನೆ ಎಂಬ ನಂಬಿಕೆಯಿದೆ. ಒಂದು ಸಣ್ಣ ಬಿಳಿ ಹಾಳೆಯಲ್ಲಿ ಕೆಂಪು ಪೆನ್ನಿನಿಂದ ಅಥವಾ ಗಂಧದಿಂದ ಶ್ರೀರಾಮ ಎಂದು 21 ಅಥವಾ 108 ಬಾರಿ ಬರೆಯಿರಿ. ನಂತರ ಈ ಹಾಳೆಯನ್ನು ದೇವರ ಮನೆಯಲ್ಲಿ ಹನುಮಂತನ ಪಾದದ ಬಳಿ ಇಡಿ. ಹೀಗೆ ಮಾಡುವುದರಿಂದ ಮಾನಸಿಕ ಶಾಂತಿಗೆ ಅತ್ಯುತ್ತಮವಾಗಿದೆ. ಮನೆಯಲ್ಲೇ ಹನುಮಂತನಿಗೆ ವೀಳ್ಯದ ಎಲೆ ಪೂಜೆ ಮಾಡುವುದು ತುಂಬಾ ವಿಶೇಷವಾಗಿದೆ. 5 ಅಥವಾ 7 ಅಥವಾ 11 ಶುಚಿಯಾದ ವೀಳ್ಯದೆಲೆಗಳನ್ನು ತೆಗೆದುಕೊಳ್ಳಿ. ಅವುಗಳ ಮೇಲೆ ಶ್ರೀಗಂಧದಿಂದ ರಾಮ ಎಂದು ಬರೆಯಿರಿ. ನಂತರ ಈ ಎಲೆಗಳನ್ನು ಹನುಮಂತನಿಗೆ ಹಾರ ಮಾಡಿ ಹಾಕಿ ಅಥವಾ ಆಂಜನೇಯನ ಪಾದಕ್ಕೆ ಅರ್ಪಿಸಿ. ಇದು ಕಾರ್ಯಸಿದ್ಧಿಗೆ ದಾರಿಯಾಗುತ್ತದೆ. ಪೂಜೆಯ ಸಮಯದಲ್ಲಿ ಈ ಅಂಶಗಳನ್ನು ನೆನಪಿಡಿ. ಹನುಮಂತನ ಪೂಜೆ ಮಾಡುವ ದಿನ ಮಾಂಸಾಹಾರ ಮತ್ತು ಕೆಟ್ಟ ಆಲೋಚನೆಗಳಿಂದ ದೂರವಿರಿ. ಮುಂಜಾನೆ ಪ್ರಾತಃ ಕಾಲ ಅಥವಾ ಸಂಜೆ ಪ್ರದೋಷ ಕಾಲ ಪೂಜೆಗೆ ಅತ್ಯಂತ ಸೂಕ್ತ ಸಮಯವಾಗಿದೆ. ಹನುಮಂತನ ಪಟವು ದಕ್ಷಿಣಾಭಿಮುಖವಾಗಿದ್ದರೆ, ಫೋಟೋ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿದ್ದರೆ ಶತ್ರು ಬಾಧೆ ಮತ್ತು ದೃಷ್ಟಿದೋಷ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆಯಿದೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಈ ಮಂತ್ರವನ್ನು 11 ಬಾರಿ ಜಪಿಸಿ. ಹೀಗೆ ಮಾಡಿದರೆ ಖಂಡಿತವಾಗಿಯೂ ಆಂಜನೇಯ ಸ್ವಾಮಿಯು ಒಲಿಯುವುದರಲ್ಲಿ 2 ಮಾತಿಲ್ಲ. ಈ ಸರಳವಾದ ಮಾರ್ಗಗಳನ್ನು ಅನುಸರಿಸಿ ಆಂಜನೇಯ ಸ್ವಾಮಿಯವರ ಕೃಪೆಯನ್ನು ಹಾಗೂ ಆಶೀರ್ವಾದಗಳನ್ನು ಗಳಿಸಿಕೊಳ್ಳಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಬೇರೊಂದು ವಿಷಯದ ಬಗ್ಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ದಯವಿಟ್ಟು ಸನಾತನ ಪುರಾತನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಂಬಲಿಸಿ. ನಮಸ್ಕಾರಗಳು ಸ್ನೇಹಿತರೆ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ದಯವಿಟ್ಟು ಸನಾತನ ಪುರಾತನ ಚಾನೆಲ್ ಅನ್ನು ಬೆಂಬಲಿಸಿ.